ಮದುವೆ ಆಗಿ 3 ತಿಂಗಳು ಆದ ಬಳಿಕ ಇಲ್ಲ ಸಲ್ಲದ ಅಪವಾದ ಹೊರಸಾಕ್ತಾರೆ ಮತ್ತು ಬೆದರಿಕೆ ಹಾಕಾಕ್ತಾರೆ. ಒಂದು 3 ಇವ್ರು ಅದಾರ ರೀ ವಿಡಿಯೋ ಕ್ರಿಯೇಟರ್, ಅವರೆಲ್ಲರೂ ಬೆದರ್ಸಾಕ್ತಾರೆ ರೀ. ನಿಮ್ಮದು ವಿಡಿಯೋ ಬಂದ್ ಮಾಡ್ತೇವೆ, ನಿಮ್ಗೆ ಹೆಂಗೆ ಬದುಕ್ತೀರಿ, ಜೀವನ ಮಾಡೋದು ಕಷ್ಟ ಆಕೈತಿ, ಆ ಹುಡುಗಿಗೆ ನಾವು ಬಿಡಿಸ್ ಕ್ಯಾಸ್ ತೊಗೊಂಡು ಬಂದು ಮತ್ತೆ ಬೇರೆ ಮದುವೆ ಮಾಡ್ತೇವೆ ಅಂಥೇಳಿ ಹಿಂಗೆ ಹೇಳತ್ತಾರೆ. ಎಲ್ಲ ಸಾಮಾನ್ಯ ನಮ್ಮ ಮಗಳ ಹೆಂಗೆ ರೀ ಹಂಗೆ ಸೊಸಿಗೆ ಎಲ್ಲ ನಮೂನಿ ಸೌಕರ್ಯ ಕೊಟ್ಟೇವ್ರಿ. ನಮ್ಮ ಮಗಳ ರೇಖೆ ನಾವು ಜೀವ ಕೈಯಾಗಿ ಹಿಡ್ಕೊಂಡು ಅಡ್ಡಾಡುವಂಗೆ ಆಗಿಬಿಟ್ಟಿತ್ರಿ. ನೀವು ಪ್ರೊಟೆಕ್ಷನ್ ಕೊಡ್ಲಿಕ್ಕರ ನಾವು ವಿಷ ತೊಗೊಂಡು ಎಲ್ಲರ ಹೆಸರು ಬರೋದ್ ಕ್ಯಾಸ್ ಇಟ್ಟು ಸಾಯ್ತೀವಿ ನೋಡ್ರಿ. ನಾವು ಇರೋದೇ ಭಾಳ ಮಂದಿ ಅದೇವ್ರಿ. ನಮ್ಮ ಮಕ್ಕಳು ನಮ್ಮ ಮುಂದೆ ಇರ್ಬೇಕ್ರಿ, ಅದ್ರ ಸಂಬಂಧ ನಾವು ಬಡದಾಡಾಕ್ತೀವ್ರಿ. ಇಲ್ಲಿ ಸಲ್ಲದ ಅಪವಾದ ವರ್ಷಾಗ್ತಾರೆ ಅವ್ರು. ಎಷ್ಟು ಚಲೋ ನಾವು ಬಾಳೆ ಮಾಡ್ಕೊಂಡು ಹೊಂಟಿದ್ದೀವಿ. ನಮಗೆ ಒಂಥರನ ಹೆದರಿಕೆ ಬಂದಂಗೆ ಆಗತ್ತೆ ಅವ್ರು ಮಾತಾಡೋದಕ್ಕೆ. ಮನೆಯೆಲ್ಲ ಹೋಗಿ ಬಡಿತೀನಿ ಅಂತಾರ್ರಿ. ನಮಗೆ ಮನೆಯೊಳಗೆ ಅಕ್ರಮವಾಗಿ ಹೆಣ್ಮಕ್ಳಿಗೆ ಇಟ್ಕೊಂಡ್ರಿ ಅಂಥೇಳಿ ಹುಡ್ಕಾಕ್ ಬಂದಿದ್ರಿ ಪೊಲೀಸ್ ಸಮೇತ ರೀ. ಅವ್ರ ಹೆಸರು ಸಿದ್ದು ಹಿರೇಮಠ ಅಂತ ಹೇಳಿದ್ರೆ, ಮತ್ತು ಗುರು ಉಪಾರ್ ಅಂತೇಳಿ, ಮತ್ತು ಸಂಘಟನೆ ಕಾರ್ಯಕರ್ತರು ಬಂದಿದ್ದರು. ಮತ್ತು ಕೃಷ್ಣ ಅನ್ನೋರು ಸಾಮಾಜಿಕ ಜಾಲತಾಣದೊಳಗೆ ನಮ್ಮ ವಿರುದ್ಧವಾಗಿ ಮಾತಾಡೋದು, ಹಂಗೆ ಹಿಂಗೆ ಅಂತೇಳಿ ಬೈಯೋದು, ವಿಡಿಯೋ ಹಾಕೋದು ಮಾಡಕತ್ತಾರೆ ಸರ್. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಬಂದ್ ಮಾಡ್ತೇವೆ, ಹಂಗೆ ನೀವು ಹಿಂದೂ ಹೆಣ್ಮಕ್ಳಿಗೆ ತೊಗೊಂಡು ವಿಡಿಯೋ ಮಾಡ್ತೀರಿ ಅಂತ ನಮ್ಗೆ ಅಪವಾದ ಹೊರಸಾಕ್ತಾರೆ ಸರ್. ಅವ್ರು 3 ಮಂದಿ ಏನೈತ್ರಿ, ಈಗ ಸೋಷಿಯಲ್ ಮೀಡಿಯಾದಾಗ ರೀ ಓಪನ್ ಈಗ ಸ್ಟೇಟ್ಮೆಂಟ್ ಕೊಡಾಕತ್ತಾರ ರೀ, ಜೀವ ಬೆದರ್ಕಿದ್ರಿ ಸರ್.